ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಕಂದಾಯ ಇಲಾಖೆಯಿಂದ ಹೊಸ ವರ್ಷವನ್ನ ದಂಡಾಧಿಕಾರಿ ಎಡಿ ಅಮರವಾಡ್ಗಿ ಕೇಕ್ ಕತ್ತರಿಸುವ ಮೂಲಕ ಆಚರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ನಿಡಗುಂದಿ ತಾಲೂಕು ದಂಡಾಧಿಕಾರಿ ಎಡಿ ಅಮರವಾಡ್ಗಿ ಮಾತನಾಡಿ, ನಮ್ಮ ರೇವಣಿ ಇಲಾಖೆಗಾಗಿ ಇಂದು ಸರ್ಕಾರದ ಆದೇಶದಂತೆ ಹೊಸ ವರ್ಷವನ್ನ ಆಚರಣೆ ಮಾಡಲಾಗುತ್ತಿದೆ. ನಾವು ರೈತರಿಗಾಗಿ ಮತ್ತು ಜನರ ಪರವಾಗಿ ಇಲಾಖೆಯ ಕೆಲಸವನ್ನ ನಿರ್ವಹಿಸುತ್ತೇವೆ. ಆದರೆ ಜುಲೈ 1ನೇ ತಾರೀಕು ಹೊಸ ವರ್ಷ ಎಂದು ಆಚರಣೆ ಮಾಡುತ್ತೇವೆ. ರೈತರಿಗೆ ಜನರ ಪರವಾಗಿ ಅವರ ಕೆಲಸ ಕಾರ್ಯ ಮಾಡಲು ನಾವು ಸದಾ ಬದ್ಧರಾಗಿರುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇದೆಲ್ಲ ಒಂದು ಆರ್ಥಿಕವಾಗಿ ಬಂದು ಕೊನೆಗೆ ನಾವು ಜೂನ್ 30ಕ್ಕೆ ನಮ್ಮ ವರ್ಷವನ್ನ ಕೊನೆಗಾಣಿಸ್ತೀವಿ. ಆ ಜೂನ್ದೊಳಗೆ ಸಾಮಾನ್ಯವಾಗಿ ನಾವು ಬೆಳೆಯನ್ನ, ಬೀಜವನ್ನ, ಗೊಬ್ಬರವನ್ನ ಮಾರಾಟ ಮಾಡೋದು, ತಗೊಳ್ಳೋದು ಎಲ್ಲ ಪ್ರಕ್ರಿಯೆ ಆ ಒಂದು ವರ್ಷಕ್ಕೆ ಇರೋದ್ರಿಂದ ಈ ಒಂದು ವಾರ್ಷಿಕ ವ್ಯವಹಾರ ಈ ರೀತಿ ಇರುತ್ತದೆ. ಇನ್ನು ಇಲಾಖೆಗೆ ಸಂಬಂಧಪಟ್ಟಂಗೆ ನಾವು ವಿಷಯವನ್ನು ಹಂಚ್ಕೊಂಡ್ಮಾಡೋದಾದರೆ ಹುಟ್ಟಿನಿಂದ ಸಾಯೋವರೆಗೂ ಕಂದಾಯ ಇಲಾಖೆಯ ಜವಾಬ್ದಾರಿ ಸಾರ್ವಜನಿಕರೊಂದಿಗೆ ಇದೆ. ಜನನ ಪ್ರಮಾಣ ಪತ್ರ ಕೊಡೋದು, ಮರಣ ದಾಖಲೆಯನ್ನು ಮಾಡುವುದರಿಂದ ಹಿಡಿದು ರಾಜ್ಯದ ಜನರಿಗೆ ಸರ್ಕಾರದಿಂದ ಏನಾದರೂ ಸವಲತ್ತುಗಳು ಸಿಗಬೇಕಾಗಿದ್ದರೆ, ಕೊಡಬೇಕಾಗಿದ್ದರೆ ಸರ್ಕಾರ ಮೊದಲು ಆಯ್ಕೆ ಮಾಡಿಕೊಳ್ಳೋದೇ ಕಂದಾಯ ಇಲಾಖೆಯನ್ನು. ನೀವೆಲ್ಲರೂ ಉಳಿದ ಎಲ್ಲ ಇಲಾಖೆಗಿಂತ ಅತಿ ಹೆಚ್ಚು ಕೆಲಸವನ್ನು, ಅತಿ ಹೆಚ್ಚು ಸಮಯವನ್ನು ನಾವು ಸಾರ್ವಜನಿಕರ ಸೇವೆಗಾಗಿ ಮುಡುಪಾಗಿಡ್ತಿದ್ದೀವಿ. ಹೊಸ ವರ್ಷದ ಈ ದಿನದ ಒಂದು ಶುಭಾಶಯಗಳನ್ನು ತಮ್ಮೆಲ್ಲರ ಜೊತೆ ನಾನು ಹಂಚ್ಕೊಳ್ತಾ ಇದ್ದೇನೆ. ವರ್ಷಾಚರಣೆಯ ಶುಭಾಶಯಗಳು. ಈ ರಾಜ್ಯ ಮತ್ತು ದೇಶದಲ್ಲಿ ಆರ್ಥಿಕ ಇಲಾಖೆಗೆ 1 ವರ್ಷವಾದರೆ ಕಂದಾಯ ಇಲಾಖೆಗೆ 1 ವರ್ಷವಾಗಿದೆ. ಈ ಜೂನ್ ತಿಂಗಳ ಮತ್ತು ಜುಲೈ ತಿಂಗಳನ್ನೇ ಕಂದಾಯ ವರ್ಷಾಚರಣೆಗಾಗಿ ಯಾಕೆ ಮಾಡಿದ್ದಾರೆ ಅಂತ ಹೇಳ್ಬೇಕಂದ್ರೆ, ರೈತ ತನ್ನ ಜೀವನೋಪಾಯಕ್ಕಾಗಿ ಜಮೀನನ್ನು ಉಳುಮೆ ಮಾಡೋದು ಮಳೆಗಾಲದ ಪ್ರಾರಂಭದಲ್ಲಿ. ಆ ಒಂದು ದಿನವನ್ನು ನಾವು ಸಾಮಾನ್ಯವಾಗಿ ಮಳೆಗಾಲ ಪ್ರಾರಂಭವಾಗೋದೇ ಜೂನ್ ಜುಲೈದೊಳಗೆ. ಆ ಕಾರಣಕ್ಕೇ ಇಟ್ಕೊಂಡು ಹಿಂದಿನ ನಮ್ಮ ಸರ್ಕಾರಗಳು ಮತ್ತು ಇನಾಮದಾರರು, ಆಮೇಲೆ ದೇಸಾಯಿ ಅವರೆಲ್ಲರೂ ಈ ಹಿಂದೆ ಏನು ನಮ್ಮದು ಗೌಣಿಕೆ ಪದ್ಧತಿ ಇತ್ತು, ಇನಾಮದಾರ ಪದ್ಧತಿ ಇತ್ತು. ಆ ಸಂದರ್ಭದೊಳಗೆ ಈ ಒಂದು ವರ್ಷಾಚರಣೆಯನ್ನು ಮಾಡಿದರು. ಅಂದರೆ ನಮ್ಮದು ಬಿತ್ತುವಂಥ ಪ್ರಕ್ರಿಯೆ ಇಂದಿನಿಂದ ಸ್ಟಾರ್ಟ್. ಸಾವಿಲ್ಲದ ಮನೆಗಳಿಲ್ಲ, ಸಮಸ್ಯೆಗಳಿಲ್ಲದ ವ್ಯಕ್ತಿಗಳಿಲ್ಲ. ನೀವು ಎಷ್ಟೋ ಜ್ಯೋತಿಷರಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಸಂಪರ್ಕಿಸಿ. ಶ್ರೀ ಕೊಳ್ಳೇಗಾಲ ಜ್ಯೋತಿಷಾಲಯ, ಪಂಡಿತ್ ಹನುಮಂತ ಗುರುಜಿ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ವಿವಾಹ, ಕೋರ್ಟ್ ಕೇಸ್, ಮನೆಯಲ್ಲಿ ಕಿರಿಕಿರಿ, ಇನ್ನು ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೂ ಅತಿ ಶೀಘ್ರ ಶಾಶ್ವತವಾಗಿ ಪರಿಹಾರವನ್ನ ಮಾಡಿಕೊಡುತ್ತಾರೆ. ವಿಶೇಷವಾಗಿ ಮಾಟ ಮಂತ್ರ, ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಧನ ವಶೀಕರಣ, ಪ್ರೇಮ ವಿಚಾರ, ಇಷ್ಟಪಟ್ಟವರು ನಿಮ್ಮಂತಾಗಲು, ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಫೋನಿನ ಮೂಲಕವೇ ಪುರಾತನ ಬ್ರಹ್ಮತಂತ್ರ ವಿದ್ಯೆಗಳಿಂದ ಪರಿಹಾರವನ್ನ ಮಾಡಿಕೊಡುತ್ತಾರೆ. ತಡ ಮಾಡದೆ ಈಗಲೇ ಗುರೂಜಿಯವರಿಗೆ ನೇರವಾಗಿ ಕರೆ ಮಾಡಿ. ದೂರವಾಣಿ ಸಂಖ್ಯೆ 9663803488. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಹಿಂದೆ ಕರೆ ಮಾಡಿ.